ಹಬ್ಬದ ದಿನ ಎಷ್ಟು ಕೆಲಸ ಇರುತ್ತೆ, ಹಬ್ಬದ ನೆಕ್ಸ್ಟ್ ದಿನ ಅದು ಡಬಲ್ ಇರುತ್ತೆ ಅನ್ನೋದು ಸುಳ್ಳಲ್ಲ ಅಲ್ವಾ. ಇವತ್ತು ಮನೆ ಕ್ಲೀನಿಂಗ್ ಇತ್ತು. ಇನ್ನು ಮನೆ ಕ್ಲೀನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೊಟ್ಟೆಗೆ ಏನಾದ್ರು ಹಾಕೋಬೇಕು ಅಂತ ಹೇಳಿ ಅಮ್ಮ ಮತ್ತೆ ಜಯಂತ್ ಇಬ್ರು ಕೂತ್ಕೊಂಡು ತರಕಾರಿಗಳನ್ನ ಸೋಸ್ತಾ ಇದಾರೆ. ಯಾಕೆ ಅಂತಂದ್ರೆ ಬಿಸಿಬೇಳೆ ಬಾತ್ ಮಾಡ್ಬೇಕು ಅಂತ ಅನಿಸ್ತಿತ್ತು. ಹಾಗಾಗಿ ಅದಕ್ಕೆ ಪ್ರಿಪರೇಷನ್ ಮಾಡ್ಕೊಂತಾ ಇದೀನಿ. ನಮ್ಮ ಮನೇಲಿ ನನಗೆ ಕೆಲಸ ತುಂಬಾ ಸ್ಲೋ ಆಗಿದೆ ದಿವ್ಯ ನಿಂದು ಅಂತೆಲ್ಲ ಬೈತಾ ಇದಾರೆ. ಅದಕ್ಕೆಲ್ಲ ಕಾರಣ ನಾನಲ್ಲ, ಇವಳೆ ಅಂತಾನೆ ಹೇಳ್ಬೋದು. ಇವಳೊಬ್ಳು ಇದ್ಬಿಟ್ರೆ ಸಾಕು, ನನ್ನ ಕೆಲಸಗಳೆಲ್ಲ ಮಟಾಶ್ ಅಂತಾನೆ ಹೇಳ್ತೀನಿ. ಸೊ ಇನ್ನು ಅವಳು ಇಟ್ಕೊಂಡು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಫಸ್ಟ್ ತಿಂಡಿ ರೆಡಿ ಮಾಡಿ ಎಲ್ಲರೂ ತಿಂಡಿ ತಿಂದಾದ್ಮೇಲೆ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಫ್ರೆಶ್ ಅಪ್ ಮಾಡಿ, ನಾನು ಮಾತ್ರ ಫ್ರೆಶ್ ಅಪ್ ಆಗಿಲ್ಲ. ಯಾಕೆಂದ್ರೆ ಇವತ್ತು ಫುಲ್ ಕ್ಲೀನಿಂಗ್ ಇತ್ತು. ಯಾಕಂದ್ರೆ ದೇವ್ರನ್ನ ಕೂರಿಸಿರುವಂಥದ್ದೆಲ್ಲ ಕೆಳಗೆ ಇಳಿಸ್ಬೇಕಿತ್ತು, ಮಡ್ಚಿಕ್ಬೇಕಿತ್ತು, ಶಿಫ್ಟ್ ಮಾಡಬೇಕಿತ್ತು, ಅಡುಗೆ ಮನೆ ಕ್ಲೀನಿಂಗ್ ಮಾಡೋದಿದೆ. ಸೊ ಹೆವಿ ಕೆಲಸ ಇತ್ತು. ಹಾಗೆ ಇವತ್ತು ಸಂಡೇ ಕಿರಾತಕ ಮೂವಿ ಬೇರೆ ಹಾಕಿದ್ರು, ಅದನ್ನ ನೋಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಇನ್ನು ಅಡುಗೆ ಮನೆ ಒಂದು ದಿನ ಕ್ಲೀನ್ ಆಗಲಿಲ್ಲ ಫ್ರೆಂಡ್ಸ್, 3 ದಿನ ಆಯಿತು. ನಾನು ಕ್ಲೀನ್ ಮಾಡ್ದಂಗೆಲ್ಲ ಮತ್ತೆ ಅದೆಲ್ಲ ವಸ್ತುಗಳಾಗೋದು. ಸೊ ಇದು ಕಂಪ್ಲೀಟ್ ನಾರ್ಮಲ್ ರೋಟೀನ್ ನಮ್ಮಂಥವ್ರಿಗೆ. ಆಕ್ಚುಲಿ ಈ ಮನೆಗೆ ಬಂದು 15 ಡೇಸ್ ಆಯಿತು, ಎಲ್ಲ ಓಕೆ. ಬಟ್ ನನಗೆ ಈ ಸಿಂಕ್ ಒಂದೇ ಆಗ್ತಾ ಇಲ್ಲ ಫ್ರೆಂಡ್ಸ್ ನನಗೆ. ಸೊ ಹಾಗಾಗಿ ಬೇರೆ ಅರೇಂಜ್ಮೆಂಟ್ಸ್ ಏನಾದ್ರು ಮಾಡಬೇಕು ಅಂತ ಮೈಂಡಲ್ಲಿ ಓಡ್ತಾ ಇದೆ. ಇನ್ನು ಪಾತ್ರೆ ಎಲ್ಲ ತೊಳೆದು ಎಲ್ಲ ನೀಟಾಗಿ ಒರೆಸ್ಕೊಂಡು ನೀಟಾಗಿ ಮಾಡಿಕ್ತಾ ಇದ್ದೀನಿ. ಹಾಗೆ ನನ್ನ ಕಿಚನ್ಗೆ ನ್ಯೂ ಲುಕಿಂಗ್ ಬಂದಿದೆ. ಎಷ್ಟು ವರ್ಷದ ಕನಸು ಗೊತ್ತಾ. ಆ್ಯಂಡ್ ಎಸ್, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಹಾಗೆ ಅನ್ಕೊಂಡಿದ ತಕ್ಷಣ ಯಾವುದೂ ಆಗಲ್ಲ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಏನು ಡೆಕೋರೇಟ್ ಮಾಡಿದ್ದೀನಿ, ಹೆಂಗೆ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಮುಂಚೆಗಿಂತ ಇವಾಗ ಬೆಟರ್ ಅಂತ ಹೇಳ್ಬೋದು. ಒಂಥರ ಏನೋ ವೈಬ್. ಬಟ್ ಅದನ್ನ ಮೇಂಟೈನ್ ಮಾಡೋದ್ರಲ್ಲಿ ನಾನು ತುಂಬಾನೇ ವೀಕ್. ಅದನ್ನ ಮಾತ್ರ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಅದನ್ನ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ, ವೇಟ್ ಮಾಡಿ.